ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಈ ವಿಡಿಯೋ ಸ್ಟಾರ್ಟ್ ಆಗ್ತಿರೋದು ಹಬ್ಬದ ಹಿಂದಿನ ದಿನದಿಂದ. ಅಂದರೆ ಹಿಂದಿನ ದಿನ ನಮಗೆ ಲೀವ್ ಇರಲಿಲ್ಲ. ಅಫ್ಕೋರ್ಸ್ ಹಬ್ಬದ ದಿನ ಒಂದೇ ದಿನ ನಮಗೆ ಲೀವ್ ಸಿಕ್ಕಿತ್ತು. ಸೊ ಹೂ ಹಣ್ಣು ತರಕಾರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲೇ 6:30 ಆಗಿತ್ತು. ನಾವು ಹೊರಡೋ ಟೈಮಿಗೆ ಮಳೆನೂ ಬಂತು. ತುಂಬ ಜೋರು ಮಳೆ, ಅರೌಂಡ್ ಹಾಫ್ ಆನ್ ಅವರ್ 40 ಮಿನಿಟ್ಸ್ ಅಂತೂ ಬಿಡಲೇ ಇಲ್ಲ ಕಂಟಿನ್ಯೂಸ್. ಸೊ ಇಲ್ಲಿಂದ ನಾವು ಬಿಡೋ ಅಷ್ಟರಲ್ಲೇ 7 ಆಗಿಬಿಟ್ಟಿತ್ತು. ಮನೆಗೆ ಹೋಗೋ ಅಷ್ಟರಲ್ಲಿ 8:30 ಮಳೆಯಲ್ಲಿ, ಆ ಜೋರು ಮಳೆಯಲ್ಲಿ ಎಲ್ಲದನ್ನು ತೊಗೊಂಡು ಟೂ ವೀಲರಲ್ಲಿ ಹೋಗಲಿಕ್ಕೆ 9:30 ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ನಮ್ಮ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಸ್ಯಾರಿ ಬ್ಲೌಸ್ ಕಲೆಕ್ಟ್ ಮಾಡಬೇಕಾಗಿತ್ತು. ಅವರು ಪೋರ್ಟರ್ ಮಾಡಿದ್ರು. ಸೊ ಅದನ್ನೊಂದು ಕಲೆಕ್ಟ್ ಮಾಡಿಕೊಂಡು ಹೇಗೆ ಹೊಲ್ದಿದ್ದಾರೆ ಅಂತಲೂ ನಾವು ನೋಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಸೊ ಅದನ್ನು ಹಾಗೆ ತೊಗೊಂಡು, ಅಂದರೆ ನಾವು ಯೂಶ್ವಲಿ ಹೊಲಿಸ್ತಾ ಇರ್ತೀವಲ್ಲ, ವಿ ನೋ ಚೆನ್ನಾಗಿ ಹೊಲಿತಾರೆ ಅಂತ. ಸೊ ಅದನ್ನು ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 9:30 ಆಗಿತ್ತು. ನಾವಿರೋ ಪ್ಲೇಸಲ್ಲಿ ಸ್ವಲ್ಪ ಗ್ರೀನರಿ ಜಾಸ್ತಿ ಆ್ಯಂಡ್ ನೈಟ್ 9:30ನಲ್ಲಿ ಹೀಗೆ ಕಾಣ್ತಾ ಇದೆ ರೋಡು. ಆ್ಯಂಡ್ ಮಳೆ ಬಂದಿರೋದ್ರಿಂದ ರೋಡೆಲ್ಲ ಕೆಸರಾಗಿದೆ, ಅಂಟು ಮಣ್ಣು ಕೂಡ. ಸೊ ಇದೆಲ್ಲ ದಾಟ್ಕೊಂಡು ಮನೆಗೆ ಹೋದ್ವಿ ಫೈನಲಿ. ಇವತ್ತು ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಕಾಯಿನ್ಸ್ ಕೂಡ ಸಿಕ್ತು, ಗೋಲ್ಡ್ ಕಾಯಿನ್ಸ್. ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಮಮ್ಮಿ ಹಾಕಿರೋ ರಂಗೋಲಿ ನೋಡಿದ್ವಿ. ಚೆನ್ನಾಗಿ ಹಾಕಿದ್ದಾರೆ. ಇದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಕಿದ್ರಂತೆ. ಹಳೆ ಪೇಂಟಿಂಗ್ ಇದೇ ಥರ ಮಾಡಿದ್ವಿ, ಬಟ್ ಅದು ಪೇಂಟೆಲ್ಲ ಹೋಗ್ಬಿಟ್ಟಿತ್ತು, ಅರ್ಧಂಬರ್ಧ ಇತ್ತು ಅಂತ. ಇವಾಗ ಹೊಸ್ದಾಗಿ ಹಬ್ಬಕ್ಕೂ ಆಗುತ್ತೆ ಅಂತ ಬಿಟ್ಟಿದ್ದಾರೆ. ಅವರಂತೂ 1 ವೀಕಿಂದ ಮನೆ ಕ್ಲೀನ್ ಮಾಡೋದೇ ಆಯಿತು. ಸೊ ನಾವು ಹೋಗೋ ಟೈಮಿಗೆ ದೇವ್ರ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ತೊಳ್ಕೊತಾ ಇದ್ರು, ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಈ ವರಮಹಾಲಕ್ಷ್ಮಿ ಹಬ್ಬ, ಯುಗಾದಿ ಹಬ್ಬ 2 ಹಬ್ಬಕ್ಕೆ ಜಾಸ್ತಿ ಎಫರ್ಟ್ ಹಾಕಬೇಕಾಗಿರೋದು. 1 ವಾರಕ್ಕಿಂತ ಮುಂಚೆಯಿಂದನೂ ಕೆಲಸ ಮಾಡಿದ್ರು ಸಾಲಲ್ಲ, ಎಷ್ಟು ಜನ ಕೆಲಸ ಮಾಡಿದ್ರು ಸಾಲಲ್ಲ. ಕ್ಲೀನಿಂಗ್ ಆಗಲಿ ಅಥವಾ ದೇವ್ರ ಮನೆ ಕೆಲಸ ಆಗಲಿ, ಹೊರಗಡೆ ಪರ್ಚೇಸಿಂಗ್ ಆಗಲಿ ಮಾಡ್ತಾನೆ ಇರಬೇಕು. ಸೊ ನಮ್ಮಮ್ಮ ಒಂದು ಸ್ವಲ್ಪ ದೇವ್ರ ಮುಂದೆ ಇಡೋದಕ್ಕೆ ಅಂತ ಐಟಮ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಕಜ್ಜಿಕಾಯಿ, ಕಜ್ಜಾಯ ಆ್ಯಂಡ್ ನಿಪ್ಪಟ್ಟು, ಚಕ್ಲಿ, ರವೆ ಉಂಡೆ ಸೇಮ್ ಡೇನೇ ಮಾಡ್ಕೊಂಡ್ವಿ. ಇದನ್ನೆಲ್ಲ ಪಾಪ ಅವರು ಒಂದು ಮನೆ ಕ್ಲೀನ್ ಮಾಡಿಕೊಂಡು 1 ವೀಕಿಂದ ಇದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ದೇವಸ್ಥಾನ ತೊಳೆದಿಟ್ಟೈತೆ. ಸೊ ನಾವು ಇದಾದಮೇಲೆ ಹೊರಗಡೆಯಿಂದ ತಂದಿರೋಂಥ ಹಣ್ಣುಗಳು ಮತ್ತು ಹೂವುಗಳೆಲ್ಲ ಜೋಡಿಸಿ ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ತಾ ಇದ್ವಿ. ಬೆಳಗ್ಗೆ ಆಗಲ್ಲ ಅದನ್ನೆಲ್ಲ ಮಾಡಲಿಕ್ಕೆ, ಟೈಮ್ ಆಗಿಬಿಡುತ್ತೆ ಅಂತ. ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ 10:30 ಆಗಿತ್ತು. 12 ಎದ್ದೊಳ್ಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. 1 ಎದ್ವಿ. ನಾವು ಎದ್ದೊಳ್ಳೋ ಅಷ್ಟರಲ್ಲಿ ನಮ್ಮಮ್ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೊಟ್ಟು, ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ರು. ಸೊ 1 ಎದ್ದು ನಾನು ನನ್ನ ಸಿಸ್ಟರ್ ಇಬ್ಬರು ಇಮಿಡಿಯೇಟ್ ಫ್ರೆಶ್ ಅಪ್ ಆಗಿ ಅವಳು ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ದೇವ್ರದ್ದು ಒಂದು ಸ್ಟ್ಯಾಂಡ್ ಇತ್ತು, ಸ್ಟ್ಯಾಂಡನ್ನ ಫಿಕ್ಸ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ ಎಸ್ಟರ್ಡೇ. ಅಂದರೆ ಪ್ರೀವಿಯಸ್ ಡೇ ನಾನು ಹೇಳ್ದಾಗೆ ತುಂಬ ಬ್ಯುಸಿ ಇತ್ತಲ್ವ. ಸೊ ಅದನ್ನೊಂದು ಫಿಕ್ಸ್ ಮಾಡ್ಕೊಂಡ್ವಿ. ಸೊ ನಾನು ಅದನ್ನು ಫಿಕ್ಸ್ ಮಾಡಿ ಎಲ್ಲ ಒರೆಸಿ ಅಲ್ಲಿ ಜಾಗನ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಪ್ರಿಪ್ರೇಷನ್ ನಡೀತಾ ಇದೆ ಕುಕ್ಕಿಂಗಿಗೆ. ನಮ್ಮಮ್ಮ ಅಂತೂ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ. ದೇವ್ರ ಮನೆ ಹೊಸ್ಲಿಗೆ ಬೊಟ್ಟೆಲ್ಲ ಇಟ್ಟು ರಂಗೋಲಿ ಹಾಕಿ ದೇವ್ರ ಮನೇನ ರೆಡಿ ಮಾಡಿ ನೈಟ್ ಇಷ್ಟೆಲ್ಲ ಮಾಡಿದ್ದಾರೆ 2 ಅವರ್ಸಲ್ಲಿ. ನಾನು ಅದಾದಮೇಲೆ ಸಂಕಲ್ಪ ಮಾಡಿಕೊಂಡು ಪ್ಲೇಟ್ಸ್ ಎಲ್ಲ ಜೋಡಿಸ್ಕೊಂಡೆ. ಹಣ್ಣಾಗಲಿ, ಮಾಡಿಟ್ಟಿರೋ ಅಂಥ ತಿಂಡಿಗಳಾಗಲಿ ಒಂದು 2-3 ಪ್ಲೇಟ್ ಜೋಡಿಸೋ ಅಷ್ಟರಲ್ಲಿ ನಮ್ಮಮ್ಮ ಹೊರಗಡೆ ಬಾಗಿಲೆಲ್ಲ ತೊಳೆದು ನೀರು ಹಾಕಿ ರಂಗೋಲಿ ಹಾಕಕ್ಕೆ ಕರೆದ್ರು. ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು 2 ರಂಗೋಲಿ ಎಂಡ್ ಮಾಡಿದ್ದು 2:30 ಆಗಿತ್ತು. 30 ಮಿನಿಟ್ಸ್ ತೊಗೊಂಡಿದ್ದೀನಿ ಈ ರಂಗೋಲಿ ಹಾಕಲಿಕ್ಕೆ. ಅಂದರೆ ನನಗೆ ರೂಢಿ ಇಲ್ಲ. ಸೊ ಒಕೇಶ್ನಲಿ ಫೆಸ್ಟಿವಲ್ ಸೀಸನಲ್ಲಿ ಅಷ್ಟೇ ನಾನು ಹಾಕೋದು ರಂಗೋಲಿಗಳನ್ನ ಮನೆ ಮುಂದೆ ಅಥವಾ ದೇವ್ರ ಮನೆಯಲ್ಲಿ ಚಿಕ್ಕ ಪುಟ್ಟ ಹಾಕ್ತಾಯಿರ್ತೀನಿ. ರೆಗ್ಯುಲರಾಗಿ ನಾನು ರಂಗೋಲಿ ಹಾಕಿ ರೂಢಿ ಇಲ್ದಿರೋದ್ರಿಂದ ಹಾಫ್ ಆನ್ ಅವರ್ ಆಯಿತು ಅದು ಹಾಕೋಷ್ಟರಲ್ಲಿ ಕಾಲು ನೋವೆಲ್ಲ ಬಂದಿತ್ತು. ಅದಾದಮೇಲೆ ಒಳಗಡೆ ಬಂದು ನನ್ನ ಸಿಸ್ಟರು ದೇವರಿಗೆ ಸ್ಯಾರಿನ ಫೋಲ್ಡ್ ಮಾಡ್ತಾಯಿದ್ಲು. ಅವಳಿಗೆ ಬ್ಲೌಸ್ನ ಕಟ್ ಮಾಡಿಕೊಟ್ಟು ಸ್ಯಾರಿ ಹಾಕ್ಲಿಕ್ಕೆ ಹೆಲ್ಪ್ ಮಾಡಿ ರಿಮೈನಿಂಗ್ ಪ್ಲೇಟ್ಸ್ ಎಲ್ಲ ಜೋಡಿಸ್ಕೊಂಡೆ. ಎಲ್ಲ ಪ್ಲೇಟ್ಸ್ಗಳು ಜೋಡಿಸಿರೋದಕ್ಕೆ ಗಂಜಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡು. ಸೊ ಇಷ್ಟೊತ್ತಿಗಾಗಲೇ 3 ಆಗಿಬಿಟ್ಟಿತ್ತು. ನಮ್ಮಮ್ಮ ಅಂತೂ 4:30 ಸ್ಟಾರ್ಟ್ ಮಾಡಿ ಪೂಜೆ ಅಂತ ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ ಅಂತಿದ್ರು. ಸೊ ನಮಗೆ ಟೈಮ್ ಸಾಕಾಗ್ತಾನೆ ಇರಲಿಲ್ಲ. ಎಷ್ಟು ಬೇಗ ಟೈಮ್ ಆಗ್ತಿತ್ತು ಅಂದರೆ ಅವತ್ತು ನೈಟ್ ಇನ್ನೂ ಮಲ್ಕೊಳ್ಳೇಬಾರ್ದಾಗಿತ್ತು, ಹಾಗೆ ಕಂಟಿನ್ಯೂ ಮಾಡಬೇಕಾಗಿತ್ತು. ಡೆಕೋರೇಷನ್ ಎಲ್ಲ ಮಾಡ್ಕೊಂಬಿಡ್ಬೋದಾಗಿತ್ತು ಇಷ್ಟರಲ್ಲಿ ಅಂತ ಅನ್ನಿಸ್ತಿತ್ತು.
ಇವಾಗಂತೂ ತುಂಬ ವೆರೈಟೀಸ್ ಬಂದಿದೆ, ಸ್ಟ್ಯಾಂಡ್ಗಳಾಗಿರಲಿ ಅಥವಾ ದೇವ್ರನ್ನ ರೆಡಿಮೇಡ್ ತೊಗೊಂಡು ಬಂದಿಡೋದಾಗಿರಲಿ. ನಾವೊಂದು ಸ್ಟ್ಯಾಂಡನ್ನ ತಂದಿಟ್ಕೊಂಡ್ಬಿಟ್ರೆ ಪ್ರತಿ ವರ್ಷ ಅದನ್ನೇ ಯೂಸ್ ಮಾಡ್ಬೋದು. ಸ್ಯಾರಿ ಡ್ರೇಪಿಂಗ್ ಅದರಲ್ಲಿ ಎಷ್ಟು ಈಸಿ, 10 ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ. ನಾವು ಯೂಶ್ವಲಿ ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಇದೇ ಮೆಥಡಲ್ಲೇ ಮಾಡ್ತಾಯಿದ್ದೀವಿ, ಬಿಂದಿಗೆನಲ್ಲಿ ಪೂಜಿಸೋ ಅಂಥದ್ದು. ಸೊ ನಾವು ಸ್ಟ್ಯಾಂಡ್ ಮೇಲೆ ಅಷ್ಟು ಫೋಕಸ್ ಮಾಡಿಲ್ಲ. ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ನಮಗೆ ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಸ್ಟ್ಯಾಂಡನ್ನ ಪ್ರಿಫರ್ ಮಾಡಬೇಕು. ಬಿಕಾಸ್ ಈ ಥರ ಮೆಥಡಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಗ್ರಿಪ್ ಸಿಗೋದಾಗಿರಲಿ, ಡ್ರೇಪಿಂಗ್ ಕುತ್ಕೊಳ್ಳೋದಾಗಿರಲಿ. ಸೊ ಈ ಪ್ರೊಸೀಜರ್ನ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಆಲ್ಮೋಸ್ಟ್ 1-2 ಅವರ್ಸ್ ಆದರೂ ತೊಗೊಳುತ್ತೆ. ಅಡುಗೆ ಮಾಡ್ಕೊಳ್ಳೋದಾಗಲಿ, ಬೇರೆ ಕೆಲಸಗಳಾಗಲಿ, ಅದಕ್ಕೆ ಒಬ್ರು ಇರಬೇಕು. ಅವಾಗ ಮಾತ್ರ ನಾವು ಇದನ್ನು ಕಂಪ್ಲೀಟಾಗಿ ಮಾಡ್ಕೋಬೋದು ಫೋಕಸ್ ಮಾಡಿ, ಇಲ್ಲಾಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ನಾವಿದನ್ನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 6 o'clock ಆಯಿತು. 4:30 ಟಾರ್ಗೆಟ್ ಇದ್ದಿದ್ದು 6 o'clock ಆಗಿತ್ತು. 6 o'clock ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮಮ್ಮ ಗಂಗೆ ಪೂಜೆ ಮತ್ತು ತುಳಸಿ ಪೂಜೆ, ಹೊಸಲು ಪೂಜೆ ಎಲ್ಲ ಮಾಡಿಕೊಂಡು ಗಂಗೆನ ಒಳಗಡೆ ತೊಗೊಂಡು ಬಂದರು. ಅಷ್ಟರಲ್ಲಿ ನಾವಿಲ್ಲಿ ಗಣೇಶಂದು ಕುಂಕುಮಾರ್ಚನೆ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಅರ್ಶಿಣದಿಂದ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಮನೆಯಲ್ಲಿ ಗಣೇಶಂದು ಸ್ಟ್ಯಾಚ್ಯೂ ಇಲ್ಲ, ಸೊ ಅದೊಂದು ತೊಗೊಂಡು ಬರಬೇಕು ಈ ವರ್ಷ, ಮುಂದಿನ ವರ್ಷಕ್ಕೆ. ಆದರೂ ಗಣೇಶನ ವಿಗ್ರಹಕ್ಕಿಂತ ಸಗಣಿನಲ್ಲಿ ಮಾಡಿಟ್ಟಿರೋ ಅಂಥದ್ದು ಅಥವಾ ಅರ್ಶಿಣದಿಂದ ಮಾಡಿರೋ ಅಂಥ ಗಣೇಶನಿಗೆ ಅರ್ಚನೆ ಮಾಡೋದ್ರಲ್ಲೇ ನೆಮ್ಮದಿ ಜಾಸ್ತಿ ಅಂತ ಹೇಳ್ಬೋದು ನಮಗೆ. ಅದೊಂಥರ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ದೀಪಗಳನ್ನ ಹಚ್ಕೊಂಡು ಗಣೇಶನ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಣೇಶಂದು ಕುಂಕುಮಾರ್ಚನೆ ಎಲ್ಲ ಮುಗ್ದಾದ್ಮೇಲೆ ಪ್ರಾಣ ಪ್ರತಿಷ್ಠಾಪನೆ, ಲಕ್ಷ್ಮೀ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಬೇರೆ ಬೇರೆ ಪೂಜೆಗಳೇನಿರುತ್ತೆ, ಸ್ತೋತ್ರಗಳೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಗಣೇಶನಿಗೆ ಅರ್ಚನೆ ಮಾಡಿದಂಥ ಕುಂಕುಮನ ಮನೆಯವ್ರು ಎಲ್ಲರಿಗೂ ಹಣೆಗಿಟ್ಟು, ಆ್ಯಂಡ್ ಮೊದಲನೇ ಪೂಜೆಗೆ ಒಬ್ಬಟ್ಟು ಮಾಡಿದ್ವಿ. ಒಬ್ಬಟ್ಟು ಮತ್ತು ವೆಜಿಟೇಬಲ್ ಪಲಾವ್ ಅದೆರಡನ್ನೂ ನೈವೇದ್ಯವಾಗಿಟ್ವಿ. ಆ ಟೈಮಿಗೆ ಅದೆರಡೇ ಮಾಡೋಕ್ಕಾಗಿತ್ತು. ಸೊ ಮಂಗಳಾರತಿ ಎಲ್ಲ ಮಾಡಿಕೊಂಡು 6:30 ಅಥವಾ 6:45 ಆಗಿತ್ತು ಅಂದ್ಕೊಳ್ಳಿ. ಅಷ್ಟರಲ್ಲೆಲ್ಲ ಮೊದಲನೇ ಪೂಜೆ ಮುಗ್ದಿತ್ತು. ಅಫ್ಕೋರ್ಸ್ ಮೊದಲನೇ ಪೂಜೆ ಮಾಡಬೇಕಾದ್ರೆ ಯಾರೂ ಕರೆಕ್ಟಾಗಿ ರೆಡಿ ಆಗೋಕ್ಕಾಗಲ್ಲ, ತುಂಬ ಕೆಲಸಗಳಿರುತ್ತಲ್ಲ. ಸೊ ರೆಡಿ ಆಗಲಿಕ್ಕೆ ಟೈಮ್ ಕೊಡೋಕ್ಕಾಗಲ್ಲ. ಇದಾದಮೇಲೆ ಮಿಕ್ಕಿರೋ ಅಂಥ ಅಡುಗೆನೆಲ್ಲ ಮುಗಿಸ್ಕೊಂಡ್ವಿ. 8 ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ಮುಗ್ದೋಗಿತ್ತು. ಆ್ಯಂಡ್ ನಮ್ಮಮ್ಮ ದೇವ್ರ ಮನೆ ಪೂಜೆ ಎಲ್ಲ ಮಾಡ್ಕೊಂಡಿದ್ರು. ಮನೆ ದೇವರು ಕಳಸ ಅದು ಯಾವಾಗಲೂ ಅಲ್ಲೇ ಇರುತ್ತೆ. ಅದನ್ನು ನಾವು ಬೇರೆ ಲಕ್ಷ್ಮೀ ಪೂಜೆಗಾಗಲಿ ಅಥವಾ ಸತ್ಯನಾರಾಯಣ ಪೂಜೆ ಯಾವುದಕ್ಕೂ ನಾವು ಕದಲಿಸಲ್ಲ. ಮನೆ ದೇವರಿಗೆ ಇಟ್ಟಿರೋ ಅಂಥ ಕಳಸ ಮನೆ ದೇವ್ರಿಗೆ ಮಾತ್ರ ಅಲ್ಲೇ ಪೂಜೆಗೆ ಇಟ್ಕೊಂಡ್ಬಿಟ್ಟಿರ್ತೀವಿ, ಬೇರೆ ಯಾವುದಕ್ಕೂ ಯೂಸ್ ಮಾಡಲ್ಲ. ಸೊ ಲಕ್ಷ್ಮೀ ಕಳಸಕ್ಕೆ ನಾವು ಬೇರೆ ಅದನ್ನು ಯೂಸ್ ಮಾಡ್ತೀವಿ, ಬೇರೆ ಕಳಸನ ಯೂಸ್ ಮಾಡ್ತೀವಿ. ಅದು ಪ್ರತಿ ವರ್ಷ ಅದನ್ನೇ ಕಂಟಿನ್ಯೂ ಆಗುತ್ತೆ. ನಮ್ಮನೆ ಲಕ್ಷ್ಮಿ ಈ ಥರ ಕೂರಿಸಿದ್ದೀವಿ. ಸೊ ಮೊದಲನೇ ಪೂಜೆ ಅದಾದಮೇಲೆ ಬೇರೆ ಏನಾದರೂ ತಟ್ಟೆಗಳು ಜೋಡಿಸೋದಾಗಿರಲಿ ಅಥವಾ ಬೇರೆ ಸಣ್ಣ ಪುಟ್ಟ ಕೆಲಸಗಳು, ಅಂದರೆ ಲಕ್ಷ್ಮಿ ಕಳಸನ ಮುಟ್ಟೋದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಜೋಡಿಸ್ಕೋಬೋದು. ಅದೆಲ್ಲದನ್ನು ಮಾಡಿ ನಮ್ಮ ಮನೆಗೆ ಲಕ್ಷ್ಮಿ ಈ ಥರ ಕುಣಿಸಿದ್ದೀವಿ. ನಿಮ್ಮ ಮನೇಲಿ ಯಾವ ಥರ ಲಕ್ಷ್ಮಿ ಕೂರಿಸಿದ್ರಿ? ಇದೇ ಥರ ಗಡಿಬಿಡಿನಲ್ಲೇ ಇರುತ್ತಾ ನಿಮ್ಮ ಮನೆಯಲ್ಲೂ? ಯಾವುದಾದ್ರೂ ಹಬ್ಬ ಅಂದರೆ ಹೀಗೆ ಅಲ್ವಾ, ಲಕ್ಷ್ಮಿ ಪ್ರತಿಷ್ಠಾಪನೆ ಆಗೋವರೆಗೂ ಸಮಾಧಾನನೇ ಇರಲ್ಲ, ಕೆಲಸ ಅಂತೂ ಸಾಗೋದೇ ಇಲ್ಲ. ನಮ್ಮ ಮನೇಲಿ ಪ್ರತಿ ವರ್ಷ ಲಕ್ಷ್ಮಿಗೆ ಕಳಸ ಆಗಿರಲಿ ಅಥವಾ ಮುಖವಾಡ ಆಗಿರಲಿ ಅಥವಾ ಕೈಕಾಲುಗಳಾಗಿರಲಿ, ಪೂಜಾ ಅಂದರೆ ಡೆಕೋರೇಷನ್ಗೆ ಏನೇನು ಬೇಕೋ ಅದು ಪ್ರತಿ ವರ್ಷವೂ ಸೇಮ್ ಅದನ್ನೇ ಯೂಸ್ ಮಾಡ್ತೀವಿ ಅಂಟಿಲ್ ಅದು ಹಾಳಾಗೋವರೆಗೂ. ಆಲ್ಮೋಸ್ಟ್ ಒಂದು 5th ಇಯರ್ ಅಂದ್ಕೊತೀನಿ. ಇದು ಫಸ್ಟ್ ಇಯರ್ ಅಲ್ಲ, ಸೆಕೆಂಡ್ ಇಯರ್ ತಂದಿರೋ ಅಂಥದ್ದನ್ನೇ ಇದುವರೆಗೂ ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಒನ್ಸ್ ಹಬ್ಬ ಮುಗ್ದಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಇಯರ್ವರೆಗೂ ಚೆನ್ನಾಗೇ ಇರುತ್ತೆ. ಪದೇ ಪದೇ ನಾವು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಲಕ್ಷ್ಮೀ ಹಬ್ಬಕ್ಕೆ ಅಂತಲೇ ನಾವು ಸ್ಟ್ಯಾಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಸತ್ಯನಾರಾಯಣ ಪೂಜೆ ಆಗಲಿ, ಗಣೇಶ ಹೋಮ ಆಗಲಿ, ಲಕ್ಷ್ಮೀ ಪೂಜಿಸೋದಾಗಿರಲಿ, ಇದೆಲ್ಲದಕ್ಕೂ ಈ ಸ್ಟ್ಯಾಂಡ್ ಯೂಸ್ ಆಗುತ್ತೆ ಅಂದ್ಕೊಳ್ಳಿ. ಇವಾಗ ತುಂಬ ಯೂಸ್ ಆಗ್ತಿದೆ. ನಾವು ಪ್ರತಿ ವರ್ಷ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಲಕ್ಷ್ಮಿ ಕೂರಿಸಿದ ದಿನದಕ್ಕಿಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದ್ರೆ ಲಕ್ಷ್ಮಿ ಕಳೆ ತುಂಬಿ ತುಳುಕ್ತಾ ಇರುತ್ತೆ. ಆ ಸ್ಮೈಲು, ಆ ಫೇಸಲ್ಲಿ ಆ ಲೈವ್ಲಿನೆಸ್ಸು, ಲಕ್ಷ್ಮಿನೇ ಮನೆಗೆ ಬಂದು ಕೂತಿದ್ದಾರೆ ಅನ್ನೋಷ್ಟು ತುಂಬಿರುತ್ತೆ ಮುಖ. ಸೊ ನಮ್ಮ ಮನೆಯಲ್ಲಿ ಬೆಳಗ್ಗೆ 8:30ಗೆಲ್ಲ ಹಬ್ಬದ ಅಡುಗೆ ಕಂಪ್ಲೀಟಾಗಿ ಮುಗ್ದೋಗಿತ್ತು. ಒಬ್ಬಟ್ಟು, ಪಾಯಸ, ವೆಜಿಟೇಬಲ್ ಪಲಾವು, ರೈಸ್, ರಸಮ್ಮು ಮತ್ತು ವಡೆ
ಪಲ್ಯಗಳು, ಹಪ್ಪಳ, ಉಪ್ಪಿನಕಾಯಿ ಇದೆಲ್ಲದು ತಿಂದ್ಕೊಂಡು ದೆನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಪೂಜೆಗೆ ರೆಡಿ ಆದ್ವಿ. ಈವ್ನಿಂಗ್ ಪೂಜೆ ಮುಗಿಸಿ ಬುಕ್ಕಲ್ಲಿರೋವಂಥ ಕಥೆನ ವರಮಹಾಲಕ್ಷ್ಮಿ ಹಬ್ಬದ ರೀಸನ್ ಏನು, ಆ ಕತೆ ಇರುತ್ತಲ್ಲ ಅದನ್ನೆಲ್ಲ ಓದಿ ಮನೆಯವ್ರಿಗೆಲ್ಲ ಹೇಳಿ ಅದರಲ್ಲಿರೋ ಮಂತ್ರಗಳನ್ನ ಓದಿಸಿ ಹಾಡು ಹೇಳಿ ಪೂಜೆ ಮಾಡಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಈ ಹಬ್ಬನ ಆಚರಣೆ ಮಾಡಿದ್ವಿ. ನಿಮ್ಮ ಮನೇಲಿ ಹೇಗಿತ್ತು ಹಬ್ಬ? ಎಲ್ಲರ ಮನೆಯಲ್ಲೂ ಧನಧಾನ್ಯಗಳು ತುಂಬಿ ತೊಳಕಲಿ ಅಂತ ಬೇಡ್ಕೊತೀನಿ. ನಾವು ದೇವ್ರನ್ನ ವಿಸರ್ಜನೆ ಹೇಗೆ ಮಾಡಿದ್ವಿ ಅದನ್ನೆಲ್ಲ ಲಿಂಕಲ್ಲಿ ಹಾಕಿರ್ತೀನಿ. ಡೂ ಚೆಕ್ ಇಟ್ ಔಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್.